ಬ್ಯಾಗ್ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ. ನಾನು ಇವತ್ತು ಫಸ್ಟ್ ಆರ್ಡರ್ ಇಂದ ಬರ್ತೀನಿ. ಫಸ್ಟ್ ಟೈಮ್ ಯಾವ ಬ್ಯಾಗ್ ತಗೊಂಡೆ, ಸೊ ನೆಕ್ಸ್ಟ್ ಯಾವ್ದು ತಗೊಂಡೆ ಅಂತ ನಾನು ನಿಮ್ಮ ಹತ್ರ ತೋರಿಸ್ತೀನಿ. ಸೊ ಹಾಗಾಗಿ ನಾನು ಫಸ್ಟ್ ಬ್ಯಾಗ್ ಬಂದು ದಿಸ್ ಒನ್. ಸೊ ಐ ಥಿಂಕ್ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಇಟ್ಸ್ ಮೈ ಫಸ್ಟ್ ಹ್ಯಾಂಡ್ ಬ್ಯಾಗ್. ಸೊ ನನಗೆ ಅವಾಗ ಅಷ್ಟೊಂದು ಯಾವ್ದು ತಗೊಳ್ಬೇಕಂತ ಹೇಳ್ಬಿಟ್ಟು ತುಂಬಾ ಥಿಂಕ್ ಮಾಡ್ತಿದ್ದೆ. ಸೊ ಅವಾಗ ನಾನು ಫಸ್ಟ್ ತಗೊಂಡಿದ್ದು ಈ ಬ್ಯಾಗು ಅಂಡ್ ಇದಕ್ಕೆ ಅರೌಂಡ್ ನಾನು 900 ಸಮಥಿಂಗ್ ಹಂಗೆ ಕೊಟ್ಟಿದ್ದೆ ಅನ್ಸುತ್ತೆ. ಸೊ ಇದು ನಾನು ಶಾಪ್ ಮಾಡಿದ್ದು ಮಿಂತ್ರಾದಲ್ಲಿ ಅಂಡ್ ಇದ್ರದ್ದು ಶಾಪ್ ನಾನು ಎಷ್ಟು ಕಾಸ್ಟ್ ಅಲ್ಲಿ ಅವಾಗ ನಾನು ಪೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಆದಷ್ಟು ಟ್ರೈ ಮಾಡ್ತೀನಿ ಅದು ಸಿಗೋದಕ್ಕೆ. ಸೊ ಅದ್ರ ಸಿಕ್ಕಿದ್ರೆ ನಾನು ಫೋಟೋನ ನಾನು ಈ ಸ್ಕ್ರೀನ್ ಅಲ್ಲಿ ಶೇರ್ ಮಾಡ್ತೀನಿ ಮಾತ್ರ. ಸೊ ಇದು ನನ್ನ ಫಸ್ಟ್ ಬ್ಯಾಗ್ ತಗೊಂಡಿದ್ದು ಅಂಡ್ ನಾನು ಅವಾಗ ಏನಕ್ಕೆ ಬ್ಲಾಕ್ ಕಲರ್ ಪ್ರಿಫರ್ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನನ್ನ ತಲೆಯಲ್ಲಿ ಇತ್ತು. ಸೊ ಹಾಗಾಗಿ ನಾನು ಬ್ಲಾಕ್ ಕಲರ್ ಪ್ರಿಫರ್ ಮಾಡಿದೆ. ಇದನ್ನ ಹ್ಯಾಂಡ್ ಬ್ಯಾಗ್ ಕೂಡ ಯೂಸ್ ಮಾಡಬಹುದು ಅಂಡ್ ಆಲ್ಸೋ ಇದನ್ನ ಸ್ಲಿಮ್ ಬ್ಯಾಗ್ ಕೂಡ ಯೂಸ್ ಮಾಡಬಹುದು. ಸೊ ಅಂಡ್ ನೆಕ್ಸ್ಟ್ ಇವಾಗ ನಾನು ಇದನ್ನ ಓಪನ್ ಮಾಡಿದ್ರೆ ಸೊ ಇಲ್ಲೊಂದು ಇದು ಆಕ್ಚುಲಿ ಕಂಪ್ನಿ ಬಂದು ಯೆಲ್ಲೋ ಬ್ರ್ಯಾಂಡ್ ಗೊತ್ತಿಲ್ಲ. ಸೊ ಇದು ಓಪನ್ ಮಾಡಿದ್ರೆ ನೆಕ್ಸ್ಟ್ ಆಕ್ಚುಲಿ ಇದೊಂದು ಸ್ವಲ್ಪ ಹ್ಯೂಜ್ ಕೂಡ ಅನ್ಸುತ್ತೆ. ಸೊ ಏನು ಇಟ್ಟಿದ್ದೀನಿ ಅನ್ಸುತ್ತೆ ನೋಡೋಣ. ಸೊ ಇಲ್ಲಿ 2 ಪಾಕೆಟ್ಸ್ ಬರುತ್ತೆ. ಇಲ್ಲಿ ಫಸ್ಟ್ ಪಾಕೆಟ್ ಬಾಟಲ್ಸ್ ಗಳು ಇಟ್ಕೋಬಹುದು. ಸೊ ಸೆಕೆಂಡ್ ಪಾಕೆಟ್, ನೆಕ್ಸ್ಟ್ ಇಲ್ಲೊಂದು ಜಿಪ್ ಬರುತ್ತೆ ಒಳಗೊಂದು. ಸೊ ನಾನು ಇನ್ನು ಟಿಶ್ಯೂಸ್ ಇಟ್ಟಿದ್ದೀನಿ ಅಂಡ್ ಓ ಮೈ ಗಾಡ್ ಸೇಫ್ಟಿ ಪಿನ್ಸ್, ಯು ಪಿನ್ಸ್, ಸುಜಾತ ಪಿನ್ಸ್. ಇಷ್ಟೊಂದು ಪಿನ್ಸ್ ಗಳಿಟ್ಟಿದ್ದೀನ ನಾನು ಅಂಡ್ ಫೋಟೋಸ್ ಇಟ್ಟಿದ್ದೀನಿ. ಸೊ ಚಲೋ. ಸೊ ಇದು ನನ್ನ ಫಸ್ಟ್ ಬ್ಯಾಗು ಅಂಡ್ ಇಲ್ಲೊಂದು ಜಿಪ್ ಇದೆ. ಸೊ ನೆಕ್ಸ್ಟ್ ಕ್ಲೋಸ್ ಮಾಡಿ ಇಟ್ಕೊಂಡು ಹೊರಟ್ರೆ ದ ಬ್ಯಾಗ್ ಇಸ್ ರೆಡಿ. ಸೊ ಇದು ನನ್ನ ಫಸ್ಟ್ ಬ್ಯಾಗು. ಸೊ ನೆಕ್ಸ್ಟ್ ನಾನು ಯಾವ ಬ್ಯಾಗ್ ಅಂತ ತೋರಿಸ್ತೀನಿ. ಲೀನೋ ಪ್ಯಾರಿಸ್. ಸೊ ನೆಕ್ಸ್ಟ್ ಬ್ಯಾಗ್ ಬಂದು ನಾನು ಈ ಬ್ಯಾಗ್ ತಗೊಂಡಿದ್ದು ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಈ ಬ್ಯಾಗ್ ಬಂದು ಸ್ವಲ್ಪ ಶೇಪ್ ಇರೋದು ಡಿಫ್ರೆಂಟ್ ಇದೆ. ಆ ಬ್ಯಾಗು ಬಾಕ್ಸ್ ಶೇಪ್ ಬರ್ತಿತ್ತು. ಇದು ಆಕ್ಚುಲಿ ಏನಂತಂದ್ರೆ ಹಿಂಗಿಟ್ರೆ ಸೊ ಶೇಪ್ ಈ ತರ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನ ಚೂಸ್ ಮಾಡಿದ್ದು ಅಂಡ್ ಕಲರ್ ಬಂದು ಗೋಲ್ಡಿಶ್ ಕಲರ್ ಇದೆ. ಸೊ ಇದು ಕೂಡ ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಮಾಡಬಹುದು ನಾವು. ಅಂಡ್ ಆಕ್ಚುಲಿ ಇದಕ್ಕೂ ಕೂಡ ಒಂದು ಲಾಂಗ್ ಚೈನ್ ಬರುತ್ತೆ, ನಾವಿಲ್ಲಿ ಅಟ್ಯಾಚ್ ಮಾಡ್ಕೊಬಹುದು. ಬಟ್ ನಾನು ಅದನ್ನ ಯೂಸ್ ಮಾಡಲ್ಲ. ನಾನು ಆಲ್ಮೋಸ್ಟ್ ಹ್ಯಾಂಡ್ ಬ್ಯಾಗ್ಸ್ ತರನೇ ಪ್ರಿಫರ್ ಮಾಡ್ತೀನಿ. ಸೊ ಈ ಜಿಪ್ ಓಪನ್ ಮಾಡಿದ್ರೆ ಸೊ ಒಳಗಡೆ ತುಂಬಾ ಹ್ಯೂಜ್ ಇದೆ. ನಾವು ತುಂಬಾ ಐಟಮ್ಸ್ ಕೂಡ ಇಟ್ಕೋಬಹುದು. ನಾನು ಜಾಸ್ತಿ ಈ ತರ ಬ್ಯಾಗ್ಸ್ ಪ್ರಿಫರ್ ಮಾಡೋದು. ಐ ಡೋಂಟ್ ನೋ ವೈ. ಸೊ ಇದ್ರಲ್ಲೂ ಅಷ್ಟೇ 2 ಪಾಕೆಟ್ಸ್ ಇದೆ. ನಾನು ಹೇಳ್ದೆ ಅಲ್ವಾ. ಸೊ ಲಾಂಗ್ ಒಂದು ಚೈನ್ ತರ ಬಂದಿದೆ. ಸೊ ನಾವು ಇದನ್ನು ಕೂಡ ಅಟ್ಯಾಚ್ ಮಾಡ್ಕೋಬಹುದು ಅಂಡ್ ಇದ್ರಲ್ಲೂ ಟಿಶ್ಯೂಸ್ ಇಟ್ಟಿದ್ದೀನಿ. ಸ್ವಲ್ಪ ಕಾರ್ಡ್ಸ್ ಎಲ್ಲ ಇದೆ. ಲೀವ್ ಇಟ್. ಸೊ ನೆಕ್ಸ್ಟ್ ಬಂದು ಇದ್ರೊಳಗೆ ಒಂದು ಜಿಪ್ ಇದೆ. ಸೊ ಇದೊಂದು ಪಾಕೆಟ್ ಜಿಪ್ ಅಂಡ್ ಇದ್ರೊಳಗೆ ಇನ್ನೂ ಒಂದು ಜಿಪ್ ಬರುತ್ತೆ, ಮಿಡಲ್ ಜಿಪ್. ಸೊ ಇದೊಂದು ಮಿಡಲ್ ಜಿಪ್ ಬರುತ್ತೆ. ಸೊ ಇಲ್ಲೂ ಕೂಡ ನಾವು ಆಲ್ಮೋಸ್ಟ್ ತುಂಬಾ ಥಿಂಗ್ಸ್ ನ ಇಟ್ಕೊಳ್ಬಹುದು. ಸೊ ಹಾಗಾಗಿ ನಾನು ಇದನ್ನ ಪ್ರಿಫರ್ ಮಾಡಿದ್ದು. ಸೊ ಇದು ಕಾಸ್ಟ್ ಬಂದು ಅರೌಂಡ್ 1200, 1300, 1400 ಈ ರೇಂಜ್ ಅಲ್ಲಿ ಇದೆ ಇದ್ರದ್ದು ಕಾಸ್ಟ್. ಸೊ ಇದ್ರದ್ದು ನಾನು ಅವಾಗ್ಲೇ ಹೇಳ್ದಂಗೆ ಎಲ್ಲಾ ಬ್ಯಾಗ್ದು ನಾನು ಎಷ್ಟು ಪೇ ಮಾಡಿದೀನಿ ಅಂತ ಹೇಳ್ಬಿಟ್ಟು ನನ್ಗೆ ಅಷ್ಟೊಂದು ಜ್ಞಾಪಕ ಇಲ್ಲ. ಬಿಕಾಸ್ ಇದು ಫಸ್ಟ್ ನನ್ನ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ನಾನು ನಿಮ್ಗೆ ತೋರಿಸ್ತಾ ಇರೋದು. ನಾನು ಈ ಬ್ಯಾಗ್ ನಾನು ಮಿಂತ್ರಾದಲ್ಲಿ ಶಾಪ್ ಮಾಡಿದ್ದು ಅಂಡ್ ಆಲ್ಸೋ ಫಸ್ಟ್ ಬ್ಯಾಗ್ ಕೂಡ ನಾನು ಮಿಂತ್ರಾದಲ್ಲಿ ಶಾಪ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಮಿಂತ್ರಾದಲ್ಲಿ ಶಾಪ್ ಮಾಡೋದ್ರಿಂದ ನನ್ನ ಹತ್ರ ಮೇ ಬಿ ಹಿಸ್ಟ್ರಿ ಇರುತ್ತೆ ಅಂತ ಅನ್ಕೊಳ್ತೀನಿ. ಆ ಹಿಸ್ಟ್ರಿ ಇದೆ. ಈ ಬ್ಯಾಗ್ಸ್ ಗಳದ್ದು ಎಷ್ಟು ಕಾಸ್ಟ್ ಅಂತ ಹೇಳ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ. ಸೊ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡಿಲ್ಲ ಅಂತಂದ್ರೆ ನನಗೆ ಈ ಬ್ಯಾಗ್ದು ಕಾಸ್ಟ್ ಗಳು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದ್ ನಾನು ಪೇ ಮಾಡಿದ್ದು ಅರೌಂಡ್ 1200, 300, 400 ಈ ರೇಂಜ್ ಅಲ್ಲಿ ನಾನು ಪೇ ಮಾಡಿದ್ದು. ಸೊ ಇದು ಲೀನೋ ಪ್ಯಾರಿಸ್ ಬ್ಯಾಗ್. ಸೊ ನೆಕ್ಸ್ಟ್ ಹೋಗ್ತೀನಿ ಬಂದು ಕ್ಯಾಪ್ರಸಿ. ಸೊ ಆಕ್ಚುಲಿ ಇದು ನನ್ನ ಅಕ್ಕ ಬ್ಯಾಗು.
ಕರೆಂಟ್ಲಿ ನಾನೇ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಲಾಂಗ್ ಇದೆ. ಇದು ಶೋಲ್ಡರ್ ಬ್ಯಾಗ್ ಕೂಡ ನಾವು ಶೋಲ್ಡರ್ ಬ್ಯಾಗ್ ಯೂಸ್ ಮಾಡ್ಬೋದು ಅಂಡ್ ಹ್ಯಾಂಡ್ ಬ್ಯಾಗ್ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ತುಂಬಾ ಐಟಮ್ಸ್ ಇಟ್ಕೋಬಹುದು. ಲೈಕ್ ಇವಾಗ ಒನ್ ಡೇ ಎಲ್ಲಾದ್ರೂ ನಾವು ಹೊರಗೆ ಹೋಗ್ತಾ ಇದೀವಿ ಅಂತಂದ್ರೆ ಸ್ಟೇ ಎಲ್ಲ ಮಾಡ್ಬೋದು ಅಂದ್ರೆ ಆರಾಮಾಗಿ ಈ ತರ ಬ್ಯಾಗ್ ಯೂಸ್ ಮಾಡ್ಬೋದು. 1 ಪೇರ್ 2 ಪೇರ್ ಡ್ರೆಸ್ ಅಂತೂ ಈ ಬ್ಯಾಗ್ ಅಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಇದು ಇಲ್ಲೊಂದು ಜಿಪ್ ಇದೆ, ಕ್ಲಿಪ್ಸ್, ರಬ್ಬರ್ ಬ್ಯಾಂಡ್ಸ್. ಆಬ್ವಿಯಸ್ಲಿ ಗರ್ಲ್ಸ್ ಬ್ಯಾಗ್ ಅಲ್ಲಿ ಆಲ್ಮೋಸ್ಟ್ ಏನಾದ್ರು ಒಂದು ಇಟ್ಟೆ ಇಟ್ಟಿರ್ತೀವಿ. ಸೊ ಅದ್ರಲ್ಲಿ ಕ್ಲಿಪ್ ಇದೆ, ರಬ್ಬರ್ ಬ್ಯಾಂಡ್ ಇದೆ. ಈ ಕ್ಲಿಪ್ ತುಂಬಾ ದಿವಸದಿಂದ ಕಾಣಿಸ್ತಾ ಇರಲಿಲ್ಲ. ಈ ಕ್ಲಿಪ್ ಬಂದು ಈ ಬ್ಯಾಗ್ ಅಲ್ಲಿ ಸೇರ್ಕೊಂಡಿದೆ. ಅಂಡ್ ನೆಕ್ಸ್ಟ್ ಇದು ಮಿಡಲ್ ಜಿಪ್ ಓಪನ್ ಮಾಡಿದ್ರೆ ನೋಡ್ಬೋದು ನೀವು, ತುಂಬಾ ಹ್ಯೂಜ್ ಆಗಿದೆ. ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ದೀನಿ. ಸೊ ಇಲ್ಲೊಂದು ಜಿಪ್ ಇದೆ ಅಂಡ್ ಆಸ್ ಯೂಶುವಲ್ ಮಿಡಲ್ ಜಿಪ್ ಒಂದಿದೆ. ಸೊ ಇಲ್ಲಿ ಕೂಡ ಪಾಕೆಟ್ಸ್ ಗಳಿದೆ, ಬಾಟಲ್ ಆಗಿರ್ಬೋದು, ಏನಾದ್ರು ಸ್ಮಾಲ್ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ಇದು ಈ ಬ್ಯಾಗ್ ಬಂದು ಸ್ಟೇಯಿಂಗ್ ಎಲ್ಲ ಹೋಗ್ತೀವಿ ಒನ್ ಡೇ ಅಂತಂದ್ರೆ ಆರಾಮಾಗಿ ನಾವು ಈ ಬ್ಯಾಗ್ ನ ಪ್ರಿಫರ್ ಮಾಡ್ಬೋದು. ಇದು ಅರೌಂಡ್ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ 2.5 ಮೇಲೆ ಅನ್ಸುತ್ತೆ. ಇದು ತಗೊಂಡಿದ್ದು ನಾನು ರಾಯನ್ ಅಲ್ಲಿ. ಸೊ ಹಾಗಾಗಿ ಇದ್ರದ್ದು ನಾನು ಇದ್ರ ಫೋಟೋಸ್ ಶೇರ್ ಮಾಡಕ್ಕಾಗಲ್ಲ. ಸೊ ಬ್ಯಾಗ್ ಚೆನ್ನಾಗಿದೆ ಅಲ್ವಾ? ಅಂಡ್ ಇಷ್ಟು ಬ್ಯಾಗ್ ಅಲ್ಲಿ ನಿಮ್ಗೆ ಯಾವ ಬ್ಯಾಗ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಬೇಕು. ಸೊ ನಾನು ನೆಕ್ಸ್ಟ್ ಬ್ಯಾಗ್ ತೋರಿಸ್ತೀನಿ. ನೆಕ್ಸ್ಟ್ ಇಸ್ ದಿಸ್ ಒನ್, ಅಲೆನ್ ಸೋಲಿ. ಸೊ ಈ ಬ್ಯಾಗ್ ಒಂದು ಬಿಗ್ ಸ್ಟೋರಿನೇ ಇದೆ. ಇದು ನನ್ನ ಫ್ರೆಂಡ್ ನನ್ನ ಬರ್ತ್ಡೇ ಗಿಫ್ಟ್ ಮಾಡಿದ್ದು. ಅಂಡ್ ಈ ಇಯರ್ ಬರ್ತ್ಡೇ ಅಂತಂದ್ರೆ ಈ ಬ್ಯಾಗ್ ನನಗೆ ಲಾಕ್ ಡೌನ್ ಎಲ್ಲ ಆಗಿ ಸಿಕ್ಕಿದ್ದು ನೆಕ್ಸ್ಟ್ ಇಯರ್ ನನ್ನ ಬರ್ತ್ಡೇಗೆ ಸಿಕ್ಕಿದ್ದು. ಸೊ ಹಂಗಾಗಿ ಇದು ನಾನು ಜಾಸ್ತಿ ಯೂಸೇ ಮಾಡಿಲ್ಲ. ಲಾಸ್ಟ್ ಇಯರ್ ಬರ್ತ್ಡೇ ಗಿಫ್ಟ್ ನಂಗೆ ಲಾಸ್ಟ್ ಇಯರ್ ಅಲ್ಲಿ ಸಿಕ್ತು. ಅಂಡ್ ಇದು ಬಂದು ಅಲೆನ್ ಸೋಲಿ. ಇದು ನಾನು ಒಂದೇ ಸಲ ಯೂಸ್ ಮಾಡಿದ್ದು. ಸೊ ಹಾಗಾಗಿ ಇದಿನ್ನೂ ಹೊಸದಾಗೆ ಇಟ್ಟಿದ್ದೀನಿ. ಒಂದೇ ಸಲ ನಾನು ಈ ಬ್ಯಾಗ್ ನ ಯೂಸ್ ಮಾಡಿರೋದು. ಇದು ಅಲೆನ್ ಸೋಲಿ. ಸೊ ಇದು ಬಂದು ಹಿಂದೆಗಡೆ ಪಾಕೆಟ್ ಒಂದಿದೆ. ಈ ಬ್ಯಾಗ್ ಕಾಸ್ಟ್ ಬಂದು ಐ ಡೋಂಟ್ ನೋ ಅರೌಂಡ್ 1 to 2 ಆ ರೇಂಜ್ ಅಲ್ಲಿ ಇರಬಹುದು ಅಂತ ಅನ್ಕೊಳ್ತೀನಿ. ಸೊ ಇದು ಬಂದು ಓಪನ್ ಮಾಡಿದ್ರೆ ಇದು ತುಂಬಾ ಸ್ಮಾಲ್ ಆಗಿದೆ, ತುಂಬಾ ಕ್ಯೂಟ್ ಆಗಿದೆ. ಅಂಡ್ ಈ ಕಲರ್ ಕೂಡ ತುಂಬಾ ಇಷ್ಟ ಆಯ್ತು ನನಗೆ. ಬಿಕಾಸ್ ಇದನ್ನು ಕೂಡ ನಾವು ಆಲ್ಮೋಸ್ಟ್ ಮ್ಯಾಚ್ ಮಾಡಬಹುದು ಎಲ್ಲದಕ್ಕೂ. ಅಂಡ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ತುಂಬಾ ಸ್ಮಾಲ್ ಆಗು ಇದೆ ಅಂಡ್ ಆಲ್ಸೋ ತುಂಬಾ ಸ್ಮಾಲ್ ಆಗು ಇಲ್ಲ. ಇದ್ರೊಳಗೆ ನಾವು ಥಿಂಗ್ಸ್ ಕೂಡ ಕ್ಯಾರಿ ಮಾಡಬಹುದು. ಅಂಡ್ ಫಸ್ಟ್ ಈ ತರ ಬರುತ್ತೆ ಒಂದು ಕಂಪಾರ್ಟ್ಮೆಂಟ್. ಸೊ ಹಿಂಗೇನಾದ್ರೂ ಇಟ್ಕೊಳ್ಬಹುದು. ಅಂಡ್ ನಾನು ಆಲ್ಮೋಸ್ಟ್ ಎಲ್ಲಾ ಬ್ಯಾಗ್ ಅಲ್ಲಿ ಕೂಡ ನಾನೇನಂತಂದ್ರೆ ಇದ್ರ ಟ್ಯಾಗ್ ಗಳನ್ನ ನಾನು ಎಸಿಯಲ್ಲ. ಓಕೆ 2599 ಇದೆ ಇದ್ರ ಮೇಲೆ. ಸೊ ಆಲ್ಮೋಸ್ಟ್ ನಾನು ಟ್ಯಾಗ್ ಗಳು ಎಸಿಯಲ್ಲ. ಸೊ ಹಂಗೆ ಇಟ್ಟಿರ್ತೀನಿ ನಾನು. ರೀಸೆಂಟ್ ಆಗೆಲ್ಲ ಯೂಸ್ ಮಾಡಿರೋದಂತ ಅಂದ್ರೆ ತುಂಬಾ ದಿವಸದಿಂದ ಯೂಸ್ ಮಾಡಿದ್ರೆ ಹೆಸ್ಬಿಡ್ತೀನಿ. ಸೊ ಫಸ್ಟ್ ಸ್ವಲ್ಪ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ನಾನು ಟ್ಯಾಗ್ ಗಳು ಎಸಿಯಲ್ಲ. ಡ್ರೆಸ್ಗಳ ಟ್ಯಾಗ್ಗಳನ್ನ ಹಂಗೆ ಇಟ್ಟಿರ್ತೀನಿ ಇಷ್ಟೊಂದು. ಸೊ ಇದಕ್ಕೂ ಕೂಡ ಈ ತರ ಲಾಂಗ್ ಚೈನ್ ಬಂದಿದೆ. ಸ್ಲಿಮ್ ಬ್ಯಾಗ್ ಕೂಡ ನಾವು ಕನ್ವರ್ಟ್ ಮಾಡ್ಕೋಬಹುದು. ಅಂಡ್ ಒಳಗೆ ಈ ತರ ಇದೆ. ಅಂಡ್ ಇದರಲ್ಲಿ ಇದು ಸೇಮ್ 1, 2 and 3 ಕಂಪಾರ್ಟ್ಮೆಂಟ್ಸ್ ಇದೆ ಒಳಗೆ. ಅಂಡ್ ಆಲ್ಸೋ ಒಂದು ಜಿಪ್ ಇದೆ. ಸೊ ಇದಿಷ್ಟು ಈ ಬ್ಯಾಗ್ ಸ್ಟೋರಿ. ಇದು ಕೂಡ ಮಿಂತ್ರಾದಲ್ಲಿ ಶಾಪ್ ಮಾಡಿದ್ದು. ಈ ಬ್ಯಾಗ್ ಕೂಡ ಮಿಂತ್ರಾದಲ್ಲಿ ಶಾಪ್ ಮಾಡಿದ್ದು. ಸೊ ನೆಕ್ಸ್ಟ್ ಬ್ಯಾಗ್ ಬಂದು ಆಲ್ಮೋಸ್ಟ್ ನನ್ನ ಹತ್ರ ಇರೋ ಬ್ಯಾಗ್ಸ್ ಎಲ್ಲ ಮಿಂತ್ರಾದಲ್ಲೇ ಶಾಪ್ ಮಾಡಿದ್ದು. ಬ್ಯಾಗ್ ಬಂದು ಅಲೆನ್ ಸೋಲಿ. ಸೊ ಈ ಬ್ಯಾಗು ಅರೌಂಡ್ 1.5, 1.6 ಆ ರೇಂಜ್ ಇದೆ ಅಂತ ಅನ್ಕೊಳ್ತೀನಿ. ಬಿಕಾಸ್ ನನಗೆ ಜ್ಞಾಪಕ ಬರ್ತಿಲ್ಲ. ಅಂದ್ರೆ ಅರೌಂಡ್ 1.2 ಒಟ್ಟು ಆ ರೇಂಜ್ ಅಲ್ಲಿ ಇದೆ ಅಂತ ಅನ್ಕೊಳ್ತೀನಿ. ಸೊ ಇದು ತುಂಬಾ ಸ್ಮಾಲ್ ಬ್ಯಾಗ್, ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಯು ಶೇಪ್ ಅಲ್ಲಿ ಇದೆ ಬ್ಯಾಗು. ಅಂಡ್ ಇದು ಒಂದೇ ಜಿಪ್ ಇರೋದು, ಫಸ್ಟ್ ಜಿಪ್. ಈ ತರ ಬೇಕಂದ್ರೆ ಇದು ಕೂಡ ನಾವು ಸ್ಲಿಮ್ ಬ್ಯಾಗ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇದ್ರೊಳಗೆ ಯಾವ ತರ ಕಂಪಾರ್ಟ್ಮೆಂಟ್ಸ್ ಕೂಡ ಇಲ್ಲ, ಫುಲ್ ಒಂದು ಓಪನ್ ಬ್ಯಾಗ್ ಇದೆ. ಇಲ್ಲಿ ಸ್ಮಾಲ್ ಕಂಪಾರ್ಟ್ಮೆಂಟ್ಸ್ ಇದೆ. ನಾವು ಲಿಪ್ಸ್ಟಿಕ್, ಲಿಪ್ ಬಾಮ್ ಆ ತರ ಏನಾದ್ರು ಇಟ್ಕೊಳ್ಬಹುದು. ಅಂಡ್ ಆಲ್ಸೋ ಒಂದ್ ಜಿಪ್ ಇದೆ. ಸೊ ಇದು ಕೂಡ ಮಿಂತ್ರಾದಲ್ಲಿ ಶಾಪ್ ಮಾಡಿದ್ದು. ಸೊ ಹಾಗಾಗಿ ಟ್ರೈ ಮಾಡ್ತೀನಿ ಇದ್ರದ್ದೆಲ್ಲ ನಾನು ಕಾಸ್ಟ್ ನ ಪರ್ಫೆಕ್ಟ್ ಕರೆಕ್ಟ್ ಕಾಸ್ಟ್ ನಾನು ಶೇರ್ ಮಾಡೋದಕ್ಕೆ. ಅಂಡ್ ಆಲ್ಸೋ ಇದಿಷ್ಟು ಬ್ಯಾಗ್ ಲಿಂಕ್ ಸಿಕ್ಕಿದ್ರೆ ಆದಷ್ಟು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಅಂಡ್ ಇಷ್ಟು ಬ್ಯಾಗ್ಸ್ ಗಳಲ್ಲಿ ಯಾವ್ದಾದ್ರು ಇಷ್ಟ ಆಗಿದೆ ನೀವು ಕೂಡ ತಗೊಳ್ಬೋದು. ಬ್ಯಾಗ್ ಬಂದು
ಕ್ಯಾಪ್ರಸಿ ಸ್ಲಿಮ್ ಬ್ಯಾಗ್. ಇದು ಕ್ಯಾಪ್ರಸಿ, ಸೊ ಇಲ್ಲಿದೆ. ಅಂಡ್ ಇದು ಈ ತರ ಚೈನ್ ಬಂದು ನೆಕ್ಸ್ಟ್ ಈ ತರ ಈ ಬೆಲ್ಟ್ ತರ ಬಂದಿದೆ. ಸೊ ಇದು ಸ್ಲಿಮ್ ಬ್ಯಾಗು. ಅಂಡ್ ಇದರಲ್ಲಿ ಹಿಂದೆಗಡೆ ಒಂದು ಜಿಪ್ ಇದೆ. ಅಂಡ್ ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಹಿಂಗ್ ಓಪನ್ ಮಾಡಿದ್ರೆ ಇಲ್ಲೊಂದು ಜಿಪ್, ಇಲ್ಲಿ ಮೇನ್ ಇಲ್ಲಿ ಜಿಪ್ ಇರಲ್ಲ. ಸೊ ಇಲ್ಲಿ ನಾನು ಹಿಂಗ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಜಿಪ್ ಇಲ್ಲ, ಇದ್ರ ಒಳಗ್ ಒಂದ್ ಜಿಪ್ ಇದೆ. ಅದ್ ಬಿಟ್ರೆ ಇಲ್ಲಿ ಕಂಪಾರ್ಟ್ಮೆಂಟ್ಸ್ ಗಳಿದೆ. ಸೊ ನಾವು ಏನಾದ್ರೂ ಇಟ್ಕೊಳ್ಬಹುದು. ಇಟ್ಸ್ ಜಸ್ಟ್ ಎ ಸ್ಲಿಮ್ ಬ್ಯಾಗ್ ಅಷ್ಟೇ. ತುಂಬಾ ನಾವೇನು ಇದ್ರಲ್ಲಿ ಕ್ಯಾರಿ ಮಾಡಕ್ಕಾಗಲ್ಲ. ಏನಾದ್ರೂ ಸಿಂಪಲ್ ಥಿಂಗ್ಸ್ ಆಗಿರ್ಬೋದು, ಹೊರಗೆ ಹೋಗಿ ಬರ್ತೀವಿ ಅಂತಂದ್ರೆ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಆಕ್ಚುಲಿ ನೋಡಿ ಒಂದು ಮಿರರ್ ಇದೆ, ಚೆನ್ನಾಗಿದೆಲ್ಲ. ಈ ತರ ನನ್ನ ಹತ್ರ ಇನ್ನೊಂದು ಮಿರರ್ ಇದೆ, ಪಾಂಡಾ ಮಿರರ್ ಇದೆ. ಇದನ್ನ ಹಿಂಗ್ ಓಪನ್ ಮಾಡಿದ್ರೆ ಕ್ಯೂಟ್ ಆಗಿದೆ. ಇದು ಆಕ್ಚುಲಿ ಒರಾಯ್ನಲ್ಲಿ ತಗೊಂಡಿದ್ದು ಈ ಮಿರರ್ಸ್. ಇದು ಯಾವಾಗ ತಗೊಂಡಿದ್ದು ಅಂದ್ರೆ ರೀಸೆಂಟ್ ಆಗಿ ತಗೊಂಡಿದ್ದು, ಹೊಸ ಶಾಪ್ಸ್ ಗಳೆಲ್ಲ ಓಪನ್ ಆಗಿತ್ತು. ಸೊ ಅವಾಗ 2 ಮಿರರ್ಸ್ ತಗೊಂಡಿದ್ದು. ಈ ಮಿರರ್ ಬಂದು ನನ್ನ ಅಕ್ಕಂದು. ಅಂಡ್ ಇನ್ನೊಂದು ನನ್ನ ಹತ್ರ ಇರೋದು ಗ್ರೀನ್ ಕಲರ್ ಪಾಂಡಾ ಮಿರರ್ ಇದೆ. ಸೊ ಅದ್ ನಂದು. ಸೊ ಈ ಮಿರರ್ ಈ ಬ್ಯಾಗ್ ಅಲ್ಲೇ ಇದೆ. ಈ ಬ್ಯಾಗ್ ಕೂಡ ನಾನು ಮಿಂತ್ರ ಶಾಪ್ ಮಾಡಿದ್ದು. ಸೊ ಇದು ಅರೌಂಡ್ 1.5 ಎಲ್ಲ ಈ ರೇಂಜ್ ಅಲ್ಲಿ ಇದೆ ಅಂತ ಅನ್ಕೊಳ್ತೀನಿ. ಸೊ ಆದಷ್ಟು ನಾನು ಅವಾಗ್ಲೇ ಹೇಳ್ದಂಗೆ ಫೋಟೋಸ್ ಶೇರ್ ಮಾಡ್ತಾ ಟ್ರೈ ಮಾಡಿ. ನೆಕ್ಸ್ಟ್ ಬ್ಯಾಗ್ ಬಂದು ಅಲನ್ ಸೋಲಿ. ಸೊ ಇದು ಬಂದು ಹ್ಯಾಂಡ್ ಬ್ಯಾಗ್. ಸೊ ಈ ತರ ಚೈನ್ ಇದೆ ಇದರಲ್ಲಿ. ಸೊ ಇದೇ ತರ ಚೈನ್ ಬೇಕಂತ ಹೇಳ್ಬಿಟ್ಟು ತುಂಬಾ ದಿವಸದಿಂದ ಹುಡುಕಿ ತಗೊಂಡಿದ್ದು. ಸೊ ಇದು ಹಿಂದೆಗಡೆ ಈ ತರ ಹಿಂಗಿದೆ. ಜಾಸ್ತಿ ಏನು ಇಡಕ್ಕಾಗಲ್ಲ, ಜಸ್ಟ್ ಸ್ಲಿಪ್ ಆ ತರ ಇರ್ಬೋದು ಇಲ್ಲಿ. ಅಂಡ್ ಇಲ್ಲಿ ಬಂದು ಇದು ಬಂದು ಅಲನ್ ಸೋಲಿ. ಸೊ ನಮಗೆ ಲೋಗೋ ಇದು ಕಾಣಿಸುತ್ತೆ. ಇದು ಹೆಂಗ್ ಓಪನ್ ಮಾಡೋದು ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನಾವು ಹಿಂಗೆ ವೇಟ್ ಅಲ್ಸೋಳ್ಬೇಕೇನಿ ಹಿಂಗಿರುತ್ತೆ ಅಂತಂದ್ರೆ ಹಿಂಗ್ ಓಪನ್ ಮಾಡಿ ನೆಕ್ಸ್ಟ್ ಇದನ್ನ ಹಿಂಗ್ ಓಪನ್ ಮಾಡ್ಬೇಕು. ಸೊ ಈ ಬ್ಯಾಗ್ ಇದು ಓಪನ್ ಆಯ್ತು. ಎಲ್ಲಾ ಬ್ಯಾಗಲ್ಲೂ ನಾನು ಏನೇನೋ ಆದ್ರೂ ಇಟ್ಟಿರ್ತೀನಿ. ಓಕೆ, ಸೊ ಈ ಬ್ಯಾಗ್ ಮೇಲೆ 2799 ಇದೆ ಟ್ಯಾಗು. ಮೇ ಬಿ ನಾನು ಇದು ಆಲ್ಮೋಸ್ಟ್ ನಾನು ಆಫರ್ ಇದ್ದಾಗ ತಗೊಂಡಿರ್ತೀನಿ. ಸೊ 1000 ಸಮಥಿಂಗ್ ಹಂಗಾಗಿರುತ್ತೆ, ನನಗೆ ಅರೌಂಡ್ 2 ಒಳಗಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇದಕ್ಕೂ ಕೂಡ ಈ ತರದ್ದು ಒಂದು ಬೆಲ್ಟ್ ತರ ಬಂದಿರುತ್ತೆ. ಸೊ ನಾವು ಇದನ್ನ ಸ್ಲಿಮ್ ಬ್ಯಾಗ್ ಕನ್ವರ್ಟ್ ಮಾಡ್ಕೋಬಹುದು. ಬಟ್ ನಾನೇನಂತಂದ್ರೆ ಸ್ಲಿಮ್ ಬ್ಯಾಗ್ ಜಾಸ್ತಿ ಕನ್ವರ್ಟ್ ಮಾಡ್ಕೊಡಲ್ಲ, ಆಲ್ಮೋಸ್ಟ್ ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡ್ತೀನಿ ನಾನು. ಸೊ ಇದರಲ್ಲಿ ಜಾಸ್ತಿ ಥಿಂಗ್ಸ್ ಏನು ಇಡಕ್ಕಾಗಲ್ಲ, ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಾದ್ರೂ ಇಡ್ಬೋದು. ಸೊ ಇಲ್ಲಿ ಕೂಡ ಕಂಪಾರ್ಟ್ಮೆಂಟ್ಸ್ ಇದೆ ಅಂಡ್ ಆಲ್ಸೋ ಒಳಗಡೆ ಒಂದು ಜಿಪ್ ಇದೆ. ಸೊ ಐ ಥಿಂಕ್ ಇದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಇದು ನಾನು ಮಿಂತ್ರಾದಲ್ಲೇ ಶಾಪ್ ಮಾಡಿದ್ದು. ನನಗೆ ತೋರಿಸಿರೋ ಎಲ್ಲಾ ಬ್ಯಾಗ್ಸ್ ನಾನು ಮಿಂತ್ರಾದಲ್ಲೇ ಶಾಪ್ ಮಾಡಿದ್ದು. ಬಟ್ ಒಂದ್ ಬ್ಯಾಗ್ ಬೇಕು ಅಷ್ಟೇ. ಸೊ ಇವಾಗ ಇದನ್ನು ಅಷ್ಟೇ ಸೇಮ್ ಕ್ಲೋಸ್ ಮಾಡ್ಬೇಕು. ಇದ್ರೊಳಗೆ ಹಾಕಿ ಜಸ್ಟ್ ಹಿಂಗ್ ಜಾಯಿನ್ ಮಾಡಿದ್ರೆ ಇದು ಕ್ಲೋಸ್ ಆಯ್ತು. ಸೊ ಚಲೋ ಹೋಗೋಣ ಇವಾಗ. ಸೊ ಇದು ನಾನು ಎಲ್ಲೂ ಯೂಸೇ ಮಾಡಿಲ್ಲ, ಇದನ್ನ ಎಲ್ಲೂ ಹೊರಗೆ ಹೋಗಿಲ್ಲ ರೀಸೆಂಟ್ ಆಗಿ. ದಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆಗಿಸ್ ದಿಸ್ ಒನ್. ಇದು ಕ್ಯಾಪ್ರಸಿ ಬ್ಯಾಗ್. ಈ ಬ್ಯಾಗ್ ಬಂದು ನನ್ನ ಅಕ್ಕ ನನಗೆ ಗಿಫ್ಟ್ ಮಾಡಿದ್ದು. ಏನೇ ಗಿಫ್ಟ್ ಮಾಡಿದ್ದು ಅಂತ ನನಗೂ ಗೊತ್ತಿಲ್ಲ. ನಾನು ಈ ತರ ಬ್ಯಾಗ್ ನೋಡ್ತಾನೆ ಇದ್ದೆ ತುಂಬಾ ದಿವಸದಿಂದ. ಸೊ ಹಾಗಾಗಿ ಈ ಬ್ಯಾಗ್ ನ ನನಗೆ ನನ್ನ ಅಕ್ಕ ಗಿಫ್ಟ್ ಮಾಡಿದ್ದು. ಅಂಡ್ ಈ ಬ್ಯಾಗ್ ಕೂಡ ಈ ಬ್ಯಾಗ್ ನ ತುಂಬಾ ದಿವಸದಿಂದ ನಾನು ಹಾಕಿಟ್ಟಿದ್ದೆ ತಗೊಳ್ಬೇಕಂತ. ನನಗೆ ಗಿಫ್ಟ್ ಆಗಿ ಬಂತು ಬ್ಯಾಗು. ಅಂಡ್ ಇದು ಬಂದು ಹಿಂದೆಗಡೆ ಇದು ಬ್ಯಾಗ್. ಸೊ ಆರಾಮಾಗಿ ನಾವ್ ಇದ್ರಲ್ಲಿ 1 ಪೇರ್ 2 ಪೇರ್ ಡ್ರೆಸ್ ನ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಏನಾದ್ರು ನಾವು ತುಂಬಾ ಥಿಂಗ್ಸ್ ಗಳು ಇಟ್ಕೊಳ್ತೀವಿ ಅಂತಂದ್ರೆ ಈ ತರ ಬ್ಯಾಗ್ಸ್ ಇದು ಯೂಸ್ ಮಾಡಬಹುದು. ಆಕ್ಚುಲಿ ನನಗೆ ತುಂಬಾ ಚಿಕ್ಕ ಬ್ಯಾಗ್ ಗಳು ಇರುತ್ತಲ್ಲ, ನನಗೆ ಅದಕ್ಕೆ ಇನ್ವೆಸ್ಟ್ ಮಾಡಕ್ ನನ್ಗೆ ಇಷ್ಟನೇ ಆಗಲ್ಲ. ಅದೇನೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಎಲ್ಲಾದ್ರೂ ಹೊರಗೆ ಹೋಗ್ತೀನಿ ಅಂದ್ರೆ ಬ್ಯಾಗ್ ಅಲ್ಲಿ ಅರ್ಧಕ್ಕೆ ತುಂಬಿಟ್ಟಿರ್ತೀನಿ. ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರ್ತೀನಿ ಅಂತಂದು ಅದ್ರ ನನ್ಗೆ ಏನೇನೋ ಥಿಂಗ್ಸ್ ಇರ್ಬೇಕು ಅದ್ರಲ್ಲಿ, ನನಗೆ ಕಂಫರ್ಟ್ ಇರೋ ಥಿಂಗ್ಸ್ ಎಲ್ಲ. ಸೊ ಹಾಗಾಗಿ ತುಂಬಾ ಸ್ಮಾಲ್ ಬ್ಯಾಗ್ ತಗೊಂಡ್ರೆ ಅದ್ರಲ್ಲಿ ಓಕೆ ಇದ್ ನೀನ್ ತಗೊಳ್ಳೋದು ಏನ್ ತಗೊಳ್ಳೋದು ತುಂಬಾ ಯೋಚನೆ ಮಾಡ್ಸುತ್ತೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಈ ತರ ಬ್ಯಾಗ್ಸ್ ಯೂಸ್ ಮಾಡೋದು. ಸೊ ನಿಮಗೆ ತೋರಿಸ್ತೆ, ಇಲ್ಲೊಂದು ಜಿಪ್ ಇದೆ. ಓಕೆ ಇಲ್ಲೊಂದು ಟ್ಯಾಗ್ ಸಿಕ್ಕಿದೆ ನೋಡಿ. ನಾನು ಆಲ್ಮೋಸ್ಟ್ ಟ್ಯಾಗ್ ಇಡ್ತೀನಿ ಅಂತ ಹೇಳಿದೆ. ಸೊ ಇದ್ರ ಮೇಲೆ 4000. ಸೊ ಈ ಬ್ಯಾಗ್ ಮೇಲೆ 4299 ರೂಪೀಸ್ ಇದೆ. ಸೊ ಆಫರ್ ಹೋಗಿ ನನ್ಗೆ ಅರೌಂಡ್ 2.5 ಆರ್ ಎಲ್ಸ್ 1.8 ಹಂಗ್ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಬಂದು ಇಲ್ಲಿ. ಸೊ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಓಪನ್ ಮಾಡ್ತೀನಿ. ಸೊ ಈ ತರ ನೋಡಿ, ಇಲ್ಲಿ ಓಪನ್ ಮಾಡಿದ್ರೆ ಮಾಸ್ಕ್, ಟಿಶ್ಯೂಸ್ ಈ
ತರ ಏನಾದ್ರೂ ಸ್ಮಾಲ್ ಥಿಂಗ್ಸ್ ಎಲ್ಲ ಇಟ್ಕೊಳ್ಬಹುದು. ಬೇಗ ಕೈಗೆ ಸಿಗ್ಬೇಕು ಅನ್ನೋ ಥಿಂಗ್ಸ್ ಎಲ್ಲ ನಾನು ಇಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಮೇನ್ ಜಿಪ್ ಓಪನ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಿರ್ಬೋದು, ತುಂಬಾ ಹ್ಯೂಜ್ ಅನಿಸ್ತಿದೆ. ಅಂಡ್ ಆಲ್ಸೋ ಇಲ್ಲಿ ನಾವೇನಾದ್ರೂ ಇಟ್ಕೊಳ್ಬಹುದು. ಅಂಡ್ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲೊಂದು ಜಿಪ್ ಇದೆ. ಇಲ್ಲಿ ನಾಟ್ ಎ ಕಂಪಾರ್ಟ್ಮೆಂಟ್, ಇಟ್ಸ್ ಎ ಜಿಪ್. ಓಕೆ, ಇಲ್ಲೊಂದು ಜಿಪ್ ಇದೆ. ಸೊ ಇದಲ್ದಲೆ 2 ಕಂಪಾರ್ಟ್ಮೆಂಟ್ಸ್ ಇದೆ, 1 and 2. ಸೊ ಈ 2 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇದು ನನ್ನ ಲಾಸ್ಟ್ ಬ್ಯಾಗು. ಇದಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್ಸ್. ನಮಗೆ ತೋರಿಸ್ದಂಗೆ ಇದು ನನ್ನ ಬ್ಯಾಗ್ ಮಿಂತ್ರಾ ಶಾಪಿಂಗ್, ಈ ಸ್ಲಿಮ್ ಬ್ಯಾಗ್ ಮಿಂತ್ರಾ ಶಾಪಿಂಗ್. ಅಂಡ್ ಆಲ್ಸೋ ನನ್ನ ಹತ್ರ ನಾನು ನಿಮಗೆ ತೋರಿಸ್ದಂಗೆ ಎಲ್ಲ ಡಿಫ್ರೆಂಟ್ ತರಾನೇ ಇದೆ ನೋಡಿ. ಶೇಪ್ಗಳನ್ನ ನಿಮಗೆ ಇವಾಗ ನಿಮಗೆ ಗೊತ್ತಾಗುತ್ತೆ. ಒಂದೇ ಸರಿ ತೋರಿಸ್ತಾ ಇದೀನಿ. ಇದು ಈ ತರ ಶೇಪ್ ಅಂದ್ರೆ ತುಂಬಾ ಬಾಕ್ಸ್ ಶೇಪ್ ಇದೆ. ಸೊ ಇದು ಈ ತರ ಶೇಪ್ ಇದೆ. ಅಂಡ್ ಇದು ತುಂಬಾ ಸ್ಮಾಲ್ ಶೇಪ್, ಇದು ತುಂಬಾ ಸ್ವಲ್ಪ ಹ್ಯೂಜ್ ಈ ತರ ಶೇಪ್ ಅಲ್ಲಿ ಇದೆ. ಇದು ನಾನು ಇವಾಗ ಆಲ್ಮೋಸ್ಟ್ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಈ ಬ್ಯಾಗು, ಬಟ್ ಇದು ನನ್ನ ಫಸ್ಟ್ ಬ್ಯಾಗ್ ಅಂತ ಹೇಳ್ಬಿಟ್ಟು ನಾನು ಹಂಗೆ ಇಟ್ಕೊಂಡಿದ್ದೀನಿ. ಸೊ ಈ ತರ ಶೇಪ್ ಇದೆ. ಅಂಡ್ ಇದು ಬಂದು ಶೋಲ್ಡರ್ ಬ್ಯಾಗ್. ಸೊ ಇದು ಈ ತರ ಇದೆ. ಸೊ ಇದಿಷ್ಟು ನಾನು ಮಿಂತ್ರಾದಲ್ಲಿ ಶಾಪ್ ಮಾಡಿದ್ದು, ಇದು ಮಾತ್ರ ನಾನು ಆರಾಯನಲ್ಲಿ ಶಾಪ್ ಮಾಡಿದ್ದು. ಸೊ ಇದಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್ಸ್. ಐ ಥಿಂಕ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟು ಬ್ಯಾಗ್ ಗಳಲ್ಲಿ ನಿಮಗೆ ಯಾವ ಬ್ಯಾಗ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ನೀವು ಕಮೆಂಟ್ ಮಾಡ್ಬೇಕಾಗುತ್ತೆ. ಅಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ನನಗೆ ಮೊದ್ಲಕ್ಕಿಂತ ನಿಮ್ ಕಡೆಯಿಂದ ಲವ್ ಅಂಡ್ ಸಪೋರ್ಟ್ ತುಂಬಾ ಸಿಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಬಿಕಾಸ್ ನನಗೆ ಕಮೆಂಟ್ಸ್ ಗಳಾಗಿರ್ಬೋದು ಅಂಡ್ ಆಲ್ಸೋ ವ್ಯೂಸ್ ಗಳಾಗಿರ್ಬೋದು ಮೊದ್ಲಿಗಿಂತ ಸ್ವಲ್ಪ ತುಂಬಾ ಜಾಸ್ತಿ ಚೆನ್ನಾಗಿ ಬರ್ತಿದೆ ಅಂಡ್ ಚೆನ್ನಾಗಿ ರೆಸ್ಪಾನ್ಸ್ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಆಲ್ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ, ನಿಮ್ ಕಸಿನ್ಸ್ ಶೇರ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು, ಎಲ್ರಿಗೂ ಶೇರ್ ಮಾಡ್ತಾ ಇರಿ. ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ ಕಸಿನ್ಸ್ ಗಳಾಗಿರ್ಬೋದು, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಅಂಡ್ ಈ ಬ್ಯಾಗ್ ಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವು ಕೂಡ ಅದನ್ನ ಶೇರ್ ಮಾಡ್ತಾ ಇರಿ. ಸೊ ಆದಷ್ಟು ನೀವು ಶೇರ್ ಮಾಡಿದಷ್ಟು ನಾನು ಎಲ್ರಿಗೂ ರೀಚ್ ಆಗ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಗೊತ್ತಾದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದ್ ಮರಿಬೇಡಿ. ಅಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಒಂದು ರೆಡ್ ಕಲರ್ ಅಲ್ಲಿ ಒಂದು ಬಟನ್ ಇದೆ. ಸೊ ನೀವು ಅದನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಸೊ ನೀವು ಸಬ್ಸ್ಕ್ರೈಬ್ ಆದಷ್ಟು ನನ್ನ ವಿಡಿಯೋಸ್ ನೀವು ಫಸ್ಟೇ ಬರುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ನನ್ನ ವಿಡಿಯೋಸ್ ನೋಡ್ಬೋದು. ಅಂಡ್ ಇನ್ನು ನ್ಯೂ ವ್ಯೂವರ್ಸ್ ಎಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಲ್ಸೋ ನ್ಯೂ ವ್ಯೂವರ್ಸ್ ಎಲ್ಲ ಇದ್ದೀರಾ ಅಂಡ್ ಇನ್ನು ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಸಿ ಯು ಸೂನ್.